ಹಿಂಗೆಲ್ಲ ಇರುವಂತ ಸಿದ್ದರಾಮಯ್ಯ ಹಿಂಗ್ ಹೋಗಿ ಹಂಗ್ ಬರ್ತಾರಂತ ಹೇಳಿದ್ರೆ ಅದರ ಹಿಂದೆ ಸಿದ್ದರಾಮಯ್ಯನವರನ್ನ ಈ ಸದ್ಯಕ್ಕೆ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕೂತು ಮಾತಾಡೋದಕ್ಕೆ ಅವಕಾಶವೇ ಕೊಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಹಂಗ್ ಫಟಾಫಟ್ ಅಂತ ಹೇಳಿ ವಾಪಸ್ ಬರುವ ಹಿಂದಿನ ಉದ್ದೇಶ ಇದೆ ಅನ್ಸುತ್ತೆ. ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಕ್ಕೆ ಸಿಎಂ ಸಜ್ಜಾದ್ರ ಸಂಜೆಗೆ ರಿಟರ್ನ್ ಟಿಕೆಟ್ ಕೂಡ ಆಗಿದೆ. ವೋಟ್ ಚೋರಿ ಪ್ರತಿಭಟನೆ ಬೆನ್ನಲ್ಲೇ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿ ಆಗಿದೆ. ನಾಳೆಯಿಂದ ಮತ್ತೆ ಬೆಳಗಾವಿ ಅಧಿವೇಶನವೂ ಕೂಡ ಇದೆ. ಸುಮ್ಮನೆ ಹೇಳೋದಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲೇಬೇಕಾಗತ್ತೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಾಳೆಯಿಂದ ವಿದೇಶಕ್ಕೆ ಸೋನಿಯಾ ಗಾಂಧಿ ಹಾರ್ತಾರೆ, ರಾಹುಲ್ ಗಾಂಧಿಯೂ ಕೂಡ. ಪವರ್ ಫೈಟ್ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಪಟ್ಟಿನಂತೆ ನಡೆಯುತ್ತಾ ಇವತ್ತು ಸಭೆ. ವಾಪಸ್ಗೆ ಸಜ್ಜಾಗಿರುವ ಸಿಎಂಗೆ ಮೆಸೇಜ್ ಏನಾದ್ರೂ ಬಂದಿದೆಯಾ? ಮಧ್ಯಾಹ್ನ ಸೋನಿಯಾ ಜೊತೆ ಮೀಟಿಂಗ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬುಲಾವ್ ನೀಡ್ತಾರ ಸೋನಿಯಾ ಗಾಂಧಿ? ಸೋನಿಯಾ ಚರ್ಚೆಗೆ ಆಹ್ವಾನಿಸಿದ್ರೆ ದೆಹಲಿಯಲ್ಲೇ ಠಿಕಾಣಿ ಹೂಡಬೇಕಾಗುತ್ತೆ. ಸೋನಿಯಾ ಜೊತೆಗಿನ ಚರ್ಚೆ ಬಳಿಕ ಬೆಳಗಾವಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡದೆ ಹಂಗೆ ಹೆಂಗ್ ಹೋದ್ರು ಹಂಗೆ ಪ್ರತಿಭಟನೆ ಮುಗಿಸಲು ವಾಪಸ್ ಬರಬೇಕು. ಒಂದು ವೇಳೆ ಈಗ ಏನಾದ್ರೂ ಕೂತು ಮಾತಾಡಿದ್ರು ಅಂತ ತಿಳಿಯಾದ್ರೆ ಅದು ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಕುರ್ಚಿ ಕದನಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗತ್ತೆ. ಆ ಕಾರಣದಿಂದ ಒಂದು ವೇಳೆ ಈಗ ಏನಾದ್ರೂ ತಪ್ಪಿಸಿಕೊಂಡ್ರೆ ನಿರಂತರವಾಗಿ ಸೆಷನ್ಗಳು ನಡೀತಾ ಇರತ್ತೆ. ಇನ್ನೇನಿದ್ರು ಜನವರಿ ಕತೆ, ಆಗ ನೋಡೋಣ ಅನ್ನೋ ಲೆಕ್ಕಾಚಾರ ಇರಬಹುದು. ಹಿಂಗೆಲ್ಲ ಇರುವಂತ ಸಿದ್ದರಾಮಯ್ಯ ಹಿಂಗ್ ಹೋಗಿ ಹಂಗ್ ಬರ್ತಾರಂತ ಹೇಳಿದ್ರೆ ಅದರ ಹಿಂದೆ ಸಿದ್ದರಾಮಯ್ಯನವರನ್ನ ಈ ಸದ್ಯಕ್ಕೆ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕೂತು ಮಾತಾಡೋದಕ್ಕೆ ಅವಕಾಶವೇ ಕೊಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಹಂಗ್ ಫಟಾಫಟ್ ಅಂತ ಹೇಳಿ ವಾಪಸ್ ಬರುವ ಹಿಂದಿನ ಉದ್ದೇಶ ಇದೆ ಅನ್ಸುತ್ತೆ. ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಕ್ಕೆ ಸಿಎಂ ಸಜ್ಜಾದ್ರ ಸಂಜೆಗೆ ರಿಟರ್ನ್ ಟಿಕೆಟ್ ಕೂಡ ಆಗಿದೆ. ವೋಟ್ ಚೋರಿ ಪ್ರತಿಭಟನೆ ಬೆನ್ನಲ್ಲೇ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿ ಆಗಿದೆ. ನಾಳೆಯಿಂದ ಮತ್ತೆ ಬೆಳಗಾವಿ ಅಧಿವೇಶನವೂ ಕೂಡ ಇದೆ. ಸುಮ್ಮನೆ ಹೇಳೋದಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲೇಬೇಕಾಗತ್ತೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಾಳೆಯಿಂದ ವಿದೇಶಕ್ಕೆ ಸೋನಿಯಾ ಗಾಂಧಿ ಹಾರ್ತಾರೆ, ರಾಹುಲ್ ಗಾಂಧಿಯೂ ಕೂಡ. ಪವರ್ ಫೈಟ್ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಪಟ್ಟಿನಂತೆ ನಡೆಯುತ್ತಾ ಇವತ್ತು ಸಭೆ. ವಾಪಸ್ಗೆ ಸಜ್ಜಾಗಿರುವ ಸಿಎಂಗೆ ಮೆಸೇಜ್ ಏನಾದ್ರೂ ಬಂದಿದೆಯಾ? ಮಧ್ಯಾಹ್ನ ಸೋನಿಯಾ ಜೊತೆ ಮೀಟಿಂಗ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬುಲಾವ್ ನೀಡ್ತಾರ ಸೋನಿಯಾ ಗಾಂಧಿ? ಸೋನಿಯಾ ಚರ್ಚೆಗೆ ಆಹ್ವಾನಿಸಿದ್ರೆ ದೆಹಲಿಯಲ್ಲೇ ಠಿಕಾಣಿ ಹೂಡಬೇಕಾಗುತ್ತೆ. ಸೋನಿಯಾ ಜೊತೆಗಿನ ಚರ್ಚೆ ಬಳಿಕ ಬೆಳಗಾವಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡದೆ ಹಂಗೆ ಹೆಂಗ್ ಹೋದ್ರು ಹಂಗೆ ಪ್ರತಿಭಟನೆ ಮುಗಿಸಲು ವಾಪಸ್ ಬರಬೇಕು. ಒಂದು ವೇಳೆ ಈಗ ಏನಾದ್ರೂ ಕೂತು ಮಾತಾಡಿದ್ರು ಅಂತ ತಿಳಿಯಾದ್ರೆ ಅದು ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಕುರ್ಚಿ ಕದನಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗತ್ತೆ. ಆ ಕಾರಣದಿಂದ ಒಂದು ವೇಳೆ ಈಗ ಏನಾದ್ರೂ ತಪ್ಪಿಸಿಕೊಂಡ್ರೆ ನಿರಂತರವಾಗಿ ಸೆಷನ್ಗಳು ನಡೀತಾ ಇರತ್ತೆ. ಇನ್ನೇನಿದ್ರು ಜನವರಿ ಕತೆ, ಆಗ ನೋಡೋಣ ಅನ್ನೋ ಲೆಕ್ಕಾಚಾರ ಇರಬಹುದು. ಹಿಂಗೆಲ್ಲ ಇರುವಂತ ಸಿದ್ದರಾಮಯ್ಯ ಹಿಂಗ್ ಹೋಗಿ ಹಂಗ್ ಬರ್ತಾರಂತ ಹೇಳಿದ್ರೆ ಅದರ ಹಿಂದೆ ಸಿದ್ದರಾಮಯ್ಯನವರನ್ನ ಈ ಸದ್ಯಕ್ಕೆ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕೂತು ಮಾತಾಡೋದಕ್ಕೆ ಅವಕಾಶವೇ ಕೊಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಹಂಗ್ ಫಟಾಫಟ್ ಅಂತ ಹೇಳಿ ವಾಪಸ್ ಬರುವ ಹಿಂದಿನ ಉದ್ದೇಶ ಇದೆ ಅನ್ಸುತ್ತೆ. ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಕ್ಕೆ ಸಿಎಂ ಸಜ್ಜಾದ್ರ ಸಂಜೆಗೆ ರಿಟರ್ನ್ ಟಿಕೆಟ್ ಕೂಡ ಆಗಿದೆ. ವೋಟ್ ಚೋರಿ ಪ್ರತಿಭಟನೆ ಬೆನ್ನಲ್ಲೇ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿ ಆಗಿದೆ. ನಾಳೆಯಿಂದ ಮತ್ತೆ ಬೆಳಗಾವಿ ಅಧಿವೇಶನವೂ ಕೂಡ ಇದೆ. ಸುಮ್ಮನೆ ಹೇಳೋದಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲೇಬೇಕಾಗತ್ತೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಾಳೆಯಿಂದ ವಿದೇಶಕ್ಕೆ ಸೋನಿಯಾ ಗಾಂಧಿ ಹಾರ್ತಾರೆ, ರಾಹುಲ್ ಗಾಂಧಿಯೂ ಕೂಡ. ಪವರ್ ಫೈಟ್ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಪಟ್ಟಿನಂತೆ ನಡೆಯುತ್ತಾ ಇವತ್ತು ಸಭೆ. ವಾಪಸ್ಗೆ ಸಜ್ಜಾಗಿರುವ ಸಿಎಂಗೆ ಮೆಸೇಜ್ ಏನಾದ್ರೂ ಬಂದಿದೆಯಾ? ಮಧ್ಯಾಹ್ನ ಸೋನಿಯಾ ಜೊತೆ ಮೀಟಿಂಗ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬುಲಾವ್ ನೀಡ್ತಾರ ಸೋನಿಯಾ ಗಾಂಧಿ? ಸೋನಿಯಾ ಚರ್ಚೆಗೆ ಆಹ್ವಾನಿಸಿದ್ರೆ ದೆಹಲಿಯಲ್ಲೇ ಠಿಕಾಣಿ ಹೂಡಬೇಕಾಗುತ್ತೆ. ಸೋನಿಯಾ ಜೊತೆಗಿನ ಚರ್ಚೆ ಬಳಿಕ ಬೆಳಗಾವಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡದೆ ಹಂಗೆ ಹೆಂಗ್ ಹೋದ್ರು ಹಂಗೆ ಪ್ರತಿಭಟನೆ ಮುಗಿಸಲು ವಾಪಸ್ ಬರಬೇಕು. ಒಂದು ವೇಳೆ ಈಗ ಏನಾದ್ರೂ ಕೂತು ಮಾತಾಡಿದ್ರು ಅಂತ ತಿಳಿಯಾದ್ರೆ ಅದು ಸಿದ್ದರಾಮಯ್ಯನವರು ಆದಷ್ಟು ಬೇಗ
ಈ ಕುರ್ಚಿ ಕದನಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗತ್ತೆ. ಆ ಕಾರಣದಿಂದ ಒಂದು ವೇಳೆ ಈಗ ಏನಾದ್ರೂ ತಪ್ಪಿಸಿಕೊಂಡ್ರೆ ನಿರಂತರವಾಗಿ ಸೆಷನ್ಗಳು ನಡೀತಾ ಇರತ್ತೆ. ಇನ್ನೇನಿದ್ರು ಜನವರಿ ಕತೆ ಆಗ ನೋಡೋಣ ಅನ್ನೋ ಲೆಕ್ಕಾಚಾರ ಇರಬಹುದು. ಹಿಂಗೆಲ್ಲ ಇರುವಂತ ಸಿದ್ದರಾಮಯ್ಯ ಹಿಂಗ್ ಹೋಗಿ ಹಂಗ್ ಬರ್ತಾರಂತ ಹೇಳಿದ್ರೆ ಅದರ ಹಿಂದೆ ಸಿದ್ದರಾಮಯ್ಯನವರನ್ನ ಈ ಸದ್ಯಕ್ಕೆ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕೂತು ಮಾತಾಡೋದಕ್ಕೆ ಅವಕಾಶವೇ ಕೊಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಹಂಗ್ ಫಟಾಫಟ್ ಅಂತ ಹೇಳಿ ವಾಪಸ್ ಬರುವ ಹಿಂದಿನ ಉದ್ದೇಶ ಇದೆ ಅನ್ಸುತ್ತೆ. ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಕ್ಕೆ ಸಿಎಂ ಸಜ್ಜಾದ್ರ ಸಂಜೆಗೆ ರಿಟರ್ನ್ ಟಿಕೆಟ್ ಕೂಡ ಆಗಿದೆ. ಓಟು ಚೋರಿ ಪ್ರತಿಭಟನೆ ಬೆನ್ನಲ್ಲೇ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿ ಆಗಿದೆ. ನಾಳೆಯಿಂದ ಮತ್ತೆ ಬೆಳಗಾವಿ ಅಧಿವೇಶನವೂ ಕೂಡ ಇದೆ. ಸುಮ್ಮನೆ ಹೇಳೋದಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲೇಬೇಕಾಗುತ್ತೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಾಳೆಯಿಂದ ವಿದೇಶಕ್ಕೆ ಸೋನಿಯಾ ಗಾಂಧಿ ಹಾರ್ತಾರೆ, ರಾಹುಲ್ ಗಾಂಧಿಯೂ ಕೂಡ. ಪವರ್ ಫೈಟ್ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಪಟ್ಟಿನಂತೆ ನಡೆಯುತ್ತಾ ಇವತ್ತು ಸಭೆ. ವಾಪಸ್ಗೆ ಸಜ್ಜಾಗಿರುವ ಸಿಎಂಗೆ ಮೆಸೇಜ್ ಏನಾದ್ರೂ ಬಂದಿದೆಯಾ? ಮಧ್ಯಾಹ್ನ ಸೋನಿಯಾ ಜೊತೆ ಮೀಟಿಂಗ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬುಲಾವ್ ನೀಡ್ತಾರ ಸೋನಿಯಾ ಗಾಂಧಿ? ಸೋನಿಯಾ ಚರ್ಚೆಗೆ ಆಹ್ವಾನಿಸಿದ್ರೆ ದೆಹಲಿಯಲ್ಲಿ ಠಿಕಾಣಿ ಹೂಡಬೇಕಾಗುತ್ತೆ. ಸೋನಿಯಾ ಜೊತೆಗಿನ ಚರ್ಚೆ ಬಳಿಕ ಬೆಳಗಾವಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡದೆ ಹಂಗೆ ಹೆಂಗ್ ಹೋದ್ರು ಹಂಗೆ ಪ್ರತಿಭಟನೆ ಮುಗಿಸಲು ವಾಪಸ್ ಬರಬೇಕು. ಒಂದು ವೇಳೆ ಈಗ ಏನಾದ್ರೂ ಕೂತು ಮಾತಾಡಿದ್ರು ಅಂತ ತಿಳಿಯಾದ್ರೆ ಅದು ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಕುರ್ಚಿ ಕದನಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗತ್ತೆ. ಆ ಕಾರಣದಿಂದ ಒಂದು ವೇಳೆ ಈಗ ಏನಾದ್ರೂ ತಪ್ಪಿಸಿಕೊಂಡ್ರೆ ನಿರಂತರವಾಗಿ ಸೆಷನ್ಗಳು ನಡೀತಾ ಇರತ್ತೆ. ಇನ್ನೇನಿದ್ರು ಜನವರಿ ಕತೆ ಆಗ ನೋಡೋಣ ಅನ್ನೋ ಲೆಕ್ಕಾಚಾರ ಇರಬಹುದು. ಹಿಂಗೆಲ್ಲ ಇರುವಂತ ಸಿದ್ದರಾಮಯ್ಯ ಹಿಂಗ್ ಹೋಗಿ ಹಂಗ್ ಬರ್ತಾರಂತ ಹೇಳಿದ್ರೆ ಅದರ ಹಿಂದೆ ಸಿದ್ದರಾಮಯ್ಯನವರನ್ನ ಈ ಸದ್ಯಕ್ಕೆ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕೂತು ಮಾತಾಡೋದಕ್ಕೆ ಅವಕಾಶವೇ ಕೊಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಹಂಗ್ ಫಟಾಫಟ್ ಅಂತ ಹೇಳಿ ವಾಪಸ್ ಬರುವ ಹಿಂದಿನ ಉದ್ದೇಶ ಇದೆ ಅನ್ಸುತ್ತೆ. ಹೋದಷ್ಟೇ ವೇಗವಾಗಿ ವಾಪಸ್ ಬರೋದಕ್ಕೆ ಸಿಎಂ ಸಜ್ಜಾದ್ರ ಸಂಜೆಗೆ ರಿಟರ್ನ್ ಟಿಕೆಟ್ ಕೂಡ ಆಗಿದೆ. ಓಟು ಚೋರಿ ಪ್ರತಿಭಟನೆ ಬೆನ್ನಲ್ಲೇ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿ ಆಗಿದೆ. ನಾಳೆಯಿಂದ ಮತ್ತೆ ಬೆಳಗಾವಿ ಅಧಿವೇಶನವೂ ಕೂಡ ಇದೆ. ಸುಮ್ಮನೆ ಹೇಳೋದಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲೇಬೇಕಾಗುತ್ತೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಾಳೆಯಿಂದ ವಿದೇಶಕ್ಕೆ ಸೋನಿಯಾ ಗಾಂಧಿ ಹಾರ್ತಾರೆ, ರಾಹುಲ್ ಗಾಂಧಿಯೂ ಕೂಡ. ಪವರ್ ಫೈಟ್ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಪಟ್ಟಿನಂತೆ ನಡೆಯುತ್ತಾ ಇವತ್ತು ಸಭೆ. ವಾಪಸ್ಗೆ ಸಜ್ಜಾಗಿರುವ ಸಿಎಂಗೆ ಮೆಸೇಜ್ ಏನಾದ್ರೂ ಬಂದಿದೆಯಾ? ಮಧ್ಯಾಹ್ನ ಸೋನಿಯಾ ಜೊತೆ ಮೀಟಿಂಗ್ ಆಗುತ್ತಾ? ಸಿದ್ದರಾಮಯ್ಯ ಡಿಕೆಶಿ ಬುಲಾವ್ ನೀಡ್ತಾರ ಸೋನಿಯಾ ಗಾಂಧಿ? ಸೋನಿಯಾ ಚರ್ಚೆಗೆ ಆಹ್ವಾನಿಸಿದ್ರೆ ದೆಹಲಿಯಲ್ಲಿ ಠಿಕಾಣಿ ಹೂಡಬೇಕಾಗುತ್ತೆ. ಸೋನಿಯಾ ಜೊತೆಗಿನ ಚರ್ಚೆ ಬಳಿಕ ಬೆಳಗಾವಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡದೆ ಹಂಗೆ ಹೆಂಗ್ ಹೋದ್ರು ಹಂಗೆ ಪ್ರತಿಭಟನೆ ಮುಗಿಸಲು ವಾಪಸ್ ಬರಬೇಕು. ಒಂದು ವೇಳೆ ಈಗ ಏನಾದ್ರೂ ಕೂತು ಮಾತಾಡಿದ್ರು ಅಂತ ತಿಳಿಯಾದ್ರೆ ಅದು ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಕುರ್ಚಿ ಕದನಕ್ಕೆ ಒಂದು ಪೂರ್ಣ ವಿರಾಮ ಇಡಬೇಕಾಗತ್ತೆ. ಆ ಕಾರಣದಿಂದ ಒಂದು ವೇಳೆ ಈಗ ಏನಾದ್ರೂ ತಪ್ಪಿಸಿಕೊಂಡ್ರೆ ನಿರಂತರವಾಗಿ ಸೆಷನ್ಗಳು ನಡೀತಾ ಇರತ್ತೆ. ಇನ್ನೇನಿದ್ರು ಜನವರಿ ಕತೆ ಆಗ ನೋಡೋಣ ಅನ್ನೋ ಲೆಕ್ಕಾಚಾರ ಇರಬಹುದು.